ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದುಬಿಟ್ಟು ರೂಟೀನ್ ಚೆಕಪ್ ಡೇ ಆ್ಯಂಡ್ 39th ವೀಕಲ್ಲಿ ಇರೋದಕ್ಕೆ ನನಗೆ ವೀಕ್ಲಿ ಚೆಕಪ್ಸ್ ಇತ್ತು. ಆ್ಯಂಡ್ ಲಕಿಲಿ ಇವತ್ತು ನಂದು ಲಾಸ್ಟ್ ರೂಟೀನ್ ಚೆಕಪ್ ಡೇ. ಸೊ ಇದಾದಮೇಲೆ ದ ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಹಾಗಾಗಿ ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಚೆಕಪ್ಗೆ ನಾನು, ಸಾಗರ್, ಅಪ್ಪ ಅಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಊಟ ಮಾಡಿಬಿಡ್ತೀನಿ, ಬಿಕಾಸ್ ನನಗೆ ಅಷ್ಟೊತ್ತು ವೆಯ್ಟ್ ಮಾಡಲಿಕ್ಕೂ ಆಗಲ್ಲ. ಈಗ 7:45 ಆಗದೆ ಬೆಳಗ್ಗೆ, ಆ್ಯಂಡ್ 8:30ಗೆ ಅಪಾಯಿಂಟ್ಮೆಂಟ್ ಇರೋದು ನನಗೆ. ಸೊ ನಾವು ಒಂದು 8:10 ಹಾಗೆ ಹೊರಡ್ತೀವಿ. ಈಗ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ, ನಾನು ರೆಡಿ ಆಗಾಯಿತು. ಸೊ ಒಂದು ಸ್ವಲ್ಪ ಸಾರು ಅನ್ನ ಮಾಡಾಳೆ ಅಮ್ಮ, ಅದನ್ನು ಊಟ ಮಾಡಿಬಿಡ್ತೀನಿ. ನಾನು ಬೆಳಗ್ಗೆನೇ ಊಟ ಮಾಡಿಬಿಡ್ತಾ ಇದ್ದೀನಿ, ಆಮೇಲೆ ತಿಂಡಿ ತಿಂತೀನಿ. ಸೊ ಇವಾಗ ರೆಡಿಯಾಗಾಯಿತು ಆ್ಯಂಡ್ ಲೇಟ್ ಮಾಡೋದು ಬೇಡ, ಹೊರಡೋಣ ಇವಾಗ. ಸೊ ಯಾ, ಲೆಟ್ಸ್ ಗೋ. ಈಗ ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ. ಇನ್ನೊಂದು 15 ಮಿನಿಟ್ಸಲ್ಲೇ ಅಪಾಯಿಂಟ್ಮೆಂಟ್. ಬಟ್ ನಮಗೇನು ಮನೆಯಿಂದ ಸ್ವಲ್ಪ ಟೈಮ್ ಆಗೋದು, ಹಾಗಾಗಿ ಇವಾಗ ಬಿಡ್ತಾ ಇದ್ದೀವಿ. ಇವಾಗ ಬಂದ್ವಿ. ಇದೆ ನನ್ನ ಹಾಸ್ಪಿಟಲ್, ಎವರ್ಗ್ರೀನ್. ನಾನು OB/GYN ಅಂದರೆ ನನ್ನ ಗೈನಿಕ್ ಇರೋದು ಇದೇ ಹಾಸ್ಪಿಟಲಲ್ಲಿ, ಹಾಗಾಗಿ ನಾವು ಇದನ್ನೇ ಚೂಸ್ ಮಾಡ್ಕೊಂಡ್ವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಎಲಿವೇಟರಲ್ಲಿ ಹೋದರೆ ನಂಗೆ ತಲೆ ತಿರುಗ್ತಿತ್ತು, ಹಾಗಾಗಿ ನಾವು ಎಷ್ಟೇ ಕಷ್ಟ ಆದರೂ ಸ್ಟೇರ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸಾಗರ್ ಕಾರ್ ಪಾರ್ಕ್ ಮಾಡಿ ಬರ್ಲಿಕ್ಕೆ ಹೋಗಾರೆ. ನಾನು, ಅಪ್ಪ ಅಮ್ಮ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೇನು ಒಳಗೆ ಹೋಗಲ್ಲ, ಸಾಗರ್ ಬಂದಮೇಲೆ ಒಳಗೆ ಹೋಗ್ತೀನಿ ನಾನು, ಬಿಕಾಸ್ ನಮ್ಮ ಅಪ್ಪ ಅಮ್ಮನ ಲಾಬಿಯಲ್ಲೇ ವೆಯ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಹಾಗಾಗಿ ನಾನು ಸಾಗರಿಗೆ ಕಾಯ್ತಾ ಇದ್ದೀನಿ. ಮತ್ತು ಚೆಕಪ್ ಆದಮೇಲೆ ಸಿಗೋಣ. ವೆಯ್ಟ್ ಮಾಡ್ತಾ ಇರಿ ನೀವು ಕೂಡ. ಈ ಜಾಗ ಬಂದುಬಿಟ್ಟು ಕ್ಲಿನಿಕ್ ಹೊರಗಡೆನೇ ಇರೋ ವೆಯ್ಟಿಂಗ್ ಏರಿಯಾ. ಇಲ್ಲಿ ವೆಯ್ಟ್ ಮಾಡ್ಬೋದು, ಬಟ್ ನಾವು ನಮ್ಮ ಅಪ್ಪ ಅಮ್ಮನ ಇನ್ನೂ ಒಳಗಡೆ ಕರ್ಕೊಂಡು ಹೋಗ್ತೀವಿ. ಅವ್ರು ಅಲ್ಲಿ ವೆಯ್ಟ್ ಮಾಡ್ತಾರೆ, ಯಾಕಂದರೆ ಒಳಗಡೆ ಹಸ್ಬೆಂಡ್ನ ಮಾತ್ರ ಬಿಡೋದು. ಅರ್ಲಿ ಮಾರ್ನಿಂಗ್ ಚೆಕಪ್ ಇರೋದಕ್ಕೆ ನೋಡ್ಬೋದು, ಎಲ್ಲ ಖಾಲಿ ಖಾಲಿ, ಯಾರೂ ಇರಲಿಲ್ಲ. ಇದು ಡಾಕ್ಟರ್ ಚೇಂಬರ್ ಒಳಗಡೆ. US ಅಲ್ಲಿ ಯಾವ ಥರ ಇರ್ತದೆ ಹಾಸ್ಪಿಟಲ್ ಒಳಗಡೆ ಅನ್ನೋದು ನಾನು ನಿಮಗೆ ತೋರಿಸ್ಬೇಕಿತ್ತು, ಹಾಗಾಗಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿರೋದು. ಆ ಟೈಮಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಸೊ ದ ಡೇ ಇಸ್ ವೆರಿ ನಿಯರ್ ಇವಾಗ. ಆ್ಯಂಡ್ ಸಾಗರ್ನ ಕೇಳೋಣ ಅವರು ಎಷ್ಟು ನರ್ವಸ್ ಇದ್ದಾರೆ ಏನು ಅಂತ. ಭಾಳ ಟಯರಿಂಗ್ ಆ್ಯಂಡ್ ಭಾಳ ವೆಯ್ಟ್ ಮಾಡಿ ಸುಸ್ತಾಗ್ಬಿಟ್ಟಿದೆ. ಸೊ ಯಾ, ಹೋಪ್ಫುಲಿ ಸೂನ್. ನಾನು ಅಷ್ಟೇ, ನನಗೆ ಟೆನ್ಷನ್ ಜಾಸ್ತಿ ಆಗೋಗ್ಬಿಟ್ಟದೆ ಇವಾಗ, ಕಾದು ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ಕೇಳೋಣ. ಅವರು ಬಂದಾರೆ ಡೆಲಿವರಿಗೆ ಅಂತ, ಇನ್ನೂ ಡೆಲಿವರಿ ಆಗ್ತಿಲ್ಲ, ಅದಕ್ಕೆ ಕೇಳೋಣ. ಅಮ್ಮ, ಡೆಲಿವರಿ ಡೇಟ್ ಹತ್ತಿರ ಬಂತು, ನೀನೇನು ನರ್ವಸ್ಸಾ, ಏನು ಎಕ್ಸೈಟೆಡ್ ಇದೆಯಾ? ನರ್ವಸ್ ಎಕ್ಸೈಟೆಡ್ ಕೂಡ, ಬಟ್ ಸ್ಟಿಲ್ ಈಗಲ್ಲಿ ವೇಟಿಂಗ್. ಅಪ್ಪ, ಇನ್ನೇನು ತಾತ ಆಗೋ ಟೈಮ್ ಬಂದ್ಬಿಡ್ತು. ನೀನು ಫುಲ್ ಕಾಯ್ತಿದ್ಯಾ? ಈಗಲ್ಲಿ ವೇಟಿಂಗ್. ಆಯಿತು, ಇನ್ನೊಂದು ಸ್ವಲ್ಪ ದಿನ, ಹೋಪ್ಫುಲಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಡೆಲಿವರಿ ಆಗೋಗ್ತದೆ. ಆ್ಯಂಡ್ ನಂದು ಕಂಪ್ಲೀಟ್ ಡೆಲಿವರಿದೆಲ್ಲ ಏನೇನಾಗ್ತದೆ ಪ್ರಾಸೆಸ್ ಅನ್ನೋದು, ಎಷ್ಟಾಗ್ತದೋ ಅಷ್ಟಂತೂ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಯಾ, ದಟ್ಸ್ ಇಟ್. ಇವಾಗ ವಾಪಸ್ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಏನು ಸ್ಪೆಷಲ್ ಅನ್ನೋದು ನೋಡೋಣ. ನಂದು ಪ್ರೆಗ್ನೆನ್ಸಿ ಜರ್ನಿ ನೀವೆಲ್ಲರೂ ನೋಡಿರಿ ಇಲ್ಲಿ ತನಕ. ನೆಕ್ಸ್ಟ್ ಫೇಸ್ ಏನದು ಸೇಫಾಗಿ ಚೆನ್ನಾಗಾಗಲಿ ಅಂತ ಒಂದು ಆಸೆ ಇತ್ತು, ಹಾಗಾಗಿ ನಮ್ಮ ರಾಯರದ್ದು ದರ್ಶನ ತಗೊಳ್ಳೋಣ ಅಂತ ಹೋಗಿದ್ವಿ. ಪುತ್ತಿಗೆ ಮಠ ಅದೇ ಇಲ್ಲಿ, ಸೊ ಅಲ್ಲೇ ಹೋಗಿ ದರ್ಶನ ತೊಗೊಂಡು ಬಂದ್ವಿ. ನಾನು ರಾಯರನ್ನ ಜಾಸ್ತಿನೇ ನಂಬ್ತೀನಿ, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಇಲ್ಲಿಗೆ ಹೋಗಿ ಬಂದು ಎಕ್ಸಾಕ್ಟ್ಲಿ 1 ವೀಕಿಗೆ ನನ್ನ ಡೆಲಿವರಿ ಆಯಿತು. ಯಾ,
ನಾನು ಹಾಸ್ಪಿಟಲ್ ವಿಸಿಟ್ದು ಯಾವತ್ತೂ ನಾನು ವ್ಲಾಗ್ ಅಪ್ಲೋಡ್ ಮಾಡೇ ಇಲ್ಲ ನನ್ನ ಇಡೀ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಸೊ ನಿಮಗೆ US ಅಲ್ಲಿ ಯಾವ ಥರ ನಮ್ಮದು ಹಾಸ್ಪಿಟಲ್ಸ್ ಎಲ್ಲ ಇರ್ತವೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ಎಲ್ಲಿ ನಾವು ಚೆಕಪ್ಗೆ ಹೋಗ್ತೀವಿ ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಲಾಸ್ಟ್ ನಂದು ಒಂದು ಚೆಕಪ್ ಇದ್ದಾಗ ನಾನು ವಿಡಿಯೋ ಮಾಡಲಿಕ್ಕಾಯಿತು. ಅದನ್ನು ಒಂದು ಸ್ವಲ್ಪ ಕಷ್ಟಪಟ್ಟೆ ಮಾಡಿಕೊಂಡೆ. ಸೊ ಒಂದು ಸ್ವಲ್ಪ ಗ್ಲಿಮ್ಸಸ್ ಮಾತ್ರ ಇರೋದು. ಆ ಟೈಮಲ್ಲಿ ಅದು ಆಲ್ಮೋಸ್ಟ್ ನೈನ್ತ್ ಮಂತಲ್ಲಿ ಇದ್ದಿದ್ದಲ್ಲ, ಹಾಗಾಗಿ ನನಗೆ ಅಷ್ಟೊಂದು ಕಂಫರ್ಟಬಲ್ಲು ಆಗ್ತಿರ್ಲಿಲ್ಲ ವಿಡಿಯೋ ಮಾಡೋದಕ್ಕೆ. ಬಟ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿನಿ. ನಿಮ್ಮೆಲ್ಲರದು ಸಪೋರ್ಟ್ ನಂದು ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಭಾಳನೇ ಇತ್ತು. ಯಾಕಂದರೆ ನಂದು ಫೇವ್ರೆಟ್ ಥಿಂಗ್ಸ್ ಮೆಮೊರೀಸ್ ಎಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಇವಾಗ ನಾವು ಒಂಥರ ಫ್ಯಾಮಿಲಿ ಆಗಿರೋದಕ್ಕೆ ನಾನು ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತ್ತು. ಹಾಗಾಗಿ ತುಂಬ ಖುಷಿಯಿಂದ ನಾನು ಎಲ್ಲನೂ ಶೇರ್ ಮಾಡ್ಕೊತಾ ಇದ್ದೆ. ಇವಾಗ ನಂದು 1st ಮಂತ್ ಟು 9th ಮಂತ್ ನಂದು ಬೇಬಿ ಬಂಪ್ ನಾನು ಇದೇ ವಿಡಿಯೋಲಿ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ, ಅದನ್ನು ಕೂಡ ನೋಡಿರಿ. ಎಲ್ಲನೇ ಶೇರ್ ಮಾಡ್ಕೊಂಡಿನಿ, ವೈ ನಾಟ್ ಬೇಬಿ ಬಂಪ್ ಅಂತ ಅನ್ನಿಸ್ತು. ಹಾಗಾಗಿ ಅದು ಒಂದು ಶೇರ್ ಮಾಡ್ತೀನಿ. ನಾನು ಶಾರ್ಟ್ ವಿಡಿಯೋಲಿ ಹಾಕಿದ್ದೆ, ಬಟ್ ನನಗೆ ವ್ಲಾಗಲ್ಲಿ ಇರಲಿ, ಇದು ಮುಂದೆ ನನಗೂ ಮೆಮೊರಿಯಾಗಿ ಇರ್ತದೆ ಅಂದ್ಬಿಟ್ಟು ಈ ವಿಡಿಯೋಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡ್ರಿ. ಆ್ಯಂಡ್ ನಂದು ಮುಂದೆ ಬರೋ ವ್ಲಾಗ್ಸೂ ಅಷ್ಟೇ ನಿಧಾನಕ್ಕೆ ನಾನು ಎಲ್ಲನೂ ಓಲ್ಡ್ ವೀಡಿಯೋಸ್ ಏನೇನು ಮಾಡೀನಿ ಅದೆಲ್ಲ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಡೆಫಿನೆಟ್ಲಿ ಮಗು ಇರೋದಕ್ಕೆ ಸ್ವಲ್ಪ ಸ್ಲೋ ಆಗ್ತಾ ಇದೆ, ಬಟ್ ನಾನು ಆದಷ್ಟು ಟ್ರೈ ಮಾಡಿ ಎಲ್ಲನೂ ವಿಡಿಯೋ ಹಾಕ್ತೀನಿ. ಆ್ಯಂಡ್ ನೋಡಿ ನನಗೆ ಇದೇ ಥರ ಸಪೋರ್ಟ್ ಮಾಡಿರಿ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರ್ತಿರ್ತವೆ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಇನ್ನು ಮುಂದೆ ಲೈಫಲ್ಲಿ ಅಪ್ಡೇಟ್ಸ್ ಏನಿದೆ ಅನ್ನೋದು ನಾನು ಕಮಿಂಗ್ ವ್ಲಾಗ್ಸಲ್ಲಿ ಕೊಡ್ತೀನಿ. ಸೊ ಕೀಪ್ ವಾಚಿಂಗ್. ಇವಾಗ ನಾನು ಹಾಕ್ತಿರೋದೆಲ್ಲ ಓಲ್ಡ್ ವ್ಲಾಗ್ಸ್. ಇನ್ ಕೇಸ್ ನಾನು ಲೇಟೆಸ್ಟ್ ವ್ಲಾಗ್ ಹಾಕೋದಿದ್ರೆ ನಾನು ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿಬಿಡ್ತೀನಿ ಇಫ್ ಇಟ್ ಇಸ್ ಅ ಓಲ್ಡ್ ವ್ಲಾಗ್ ಆರ್ ಲೇಟೆಸ್ಟ್ ವ್ಲಾಗ್ ಅಂತ. ಆ್ಯಂಡ್ ಆದಷ್ಟು ಎಲ್ಲ ವ್ಲಾಗ್ಸ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿರೋ ವೀಡಿಯೋಸ್ನೆಲ್ಲ ವ್ಲಾಗ್ ಮಾಡಿ ಹಾಕ್ಬಿಡ್ತೀನಿ. ಬಿಕಾಸ್ ನನಗೆ ಅವಾಗ ಫ್ರೆಶ್ ವೀಡಿಯೋ ಮಾಡೋದಕ್ಕೆ ನನಗೂ ಇಂಟ್ರೆಸ್ಟ್ ಬರ್ತದೆ. ದಟ್ಸ್ ಇಟ್. ಈ ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.